ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 13 ವರಾಹಾವತಾರ. ಇದರಿಂದ ಇವತ್ತು 42ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 42. ಸಂಸ್ಥಾಪಯೈನಾಂ ಜಗತಾಂ ಸತಸ್ತುಷಾಂ ಲೋಕಾಯ ಪತ್ನೀಮಸಿ ಮಾತರಂ ಪಿತಾ ವಿಧೇಯ ಚಾಸ್ಯೈ ನಮಸಾ ಸಹತ್ವಯ ಯಸ್ಯಾಂ ಸ್ವತೇಜೋಗ್ನಿಮಿವಾರಣಾವಧಾಃ. ಅನುವಾದ. ಎಲೈ ಭಗವಂತನೇ, ಚರಾಚರವೂ ಸೇರಿದಂತೆ ಸಕಲ ನಿವಾಸಿಗಳ ಉದ್ದೇಶಕ್ಕಾಗಿರುವ ಈ ಪೃಥ್ವಿಯು ನಿನ್ನ ಪತ್ನಿ ಇದ್ದಂತೆ. ನೀನು ಪರಮ ಪಿತೃವಾಗಿದ್ದೀಯೇ. ತಜ್ಞ ಯಾಜ್ಞಿಕನು ಅರಣಿಯಲ್ಲಿ ಅಗ್ನಿಯನ್ನು ಇರಿಸುವಂತೆ ನೀನು ನಿನ್ನ ಸತ್ವವನ್ನ ಪೃಥ್ವಿಯಲ್ಲಿ ಹೂಡಿದ್ದೀಯೇ. ನಿನಗೆ ಆ ತಾಯಿ ಪೃಥ್ವಿಯ ಜೊತೆಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇವೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಋಷಿಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ, ಎಲೆ ಪೃಥ್ವಿಯ ಉದ್ಧಾರಕನೇ, ನೀನು ನಿನ್ನ ಕೋರೆಗಳಿಂದ ಮೇಲಕ್ಕೆತ್ತಿರುವಂತಹ ಪರ್ವತ ಸಹಿತವಾದಂತಹ ಪೃಥ್ವಿ ನೀರಿನಿಂದ ಹೊರಗಡೆ ಬರ್ತಾ ಇರುವಂತಹ ಮದ್ದಾನೆಯು ಹಿಡಿದಂತಹ ಎಲೆಗಳ ಸಹಿತ ಇರುವಂತಹ ಕಮಲ ಪುಷ್ಪದ ಹಾಗೆ ಸುಂದರವಾಗಿ ಕಾಣಿಸ್ತಾ ಇದೆ. ಎಲೆ ಪ್ರಭುವೇ, ಮಹಾನ್ ಪರ್ವತಗಳ ಗಿರಿ ಶಿಖರಗಳು ಮೋಡದಿಂದ ಆವೃತವಾದಾಗ ಸುಂದರವಾಗಿ ಕಾಣಿಸೋ ಹಾಗೇನೆ ನೀನು ನಿನ್ನ ಕೋರೆಗಳ ತುದಿಯಲ್ಲಿ ಪೃಥ್ವಿಯನ್ನ ಎತ್ತಿ ಹಿಡಿದಿರೋದ್ರಿಂದ ನಿನ್ನ ದಿವ್ಯ ಶರೀರವು ಕೂಡ ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರೋದನ್ನ ತಿಳ್ಕೊಂಡ್ವಿ. ಈಗ ಇಲ್ಲಿ ಮುಂದುವರೆದು ಹೇಳ್ತಾರೆ, ಎಲೆ ಭಗವಂತನೇ, ಚರಾಚರವೂ ಕೂಡ ಸೇರಿದ ಹಾಗೇನೆ ಎಲ್ಲ ನಿವಾಸಿಗಳ ಉದ್ದೇಶಕ್ಕೋಸ್ಕರನೇ ಇರುವಂತಹ ಈ ಪೃಥ್ವಿ ಇದೆಯಲ್ಲ, ಅಂದ್ರೆ ಚರಾಚರ ಜೀವಿಗಳು ಕೂಡ ಇಲ್ಲಿ ವಾಸ ಮಾಡ್ತೀವಲ್ವ ಈ ಪೃಥ್ವಿಯ ಮೇಲೆ. ಚಿಕ್ಕ ಚಿಕ್ಕ ಹುಳು ಹುಪ್ಪಟೆಗಳಿಂದ ಹಿಡಿದು ದೊಡ್ಡ ಪ್ರಾಣಿಗಳವರೆಗೂ ಕೂಡ ಈ ಪೃಥ್ವಿಯ ಮೇಲೆ ನಾವು ವಾಸ ಮಾಡ್ತೀವಿ. ಆ ವಾಸ ಮಾಡೋ ಉದ್ದೇಶಕ್ಕೋಸ್ಕರನೇ ಈ ಪೃಥ್ವಿ ಇರೋದು. ಅದಕ್ಕೋಸ್ಕರ ಇದು ನಿನ್ನ ಪತ್ನಿ ಇದ್ದ ಹಾಗೇನೆ ನೀನು ಪರಮ ಪಿತೃವಾಗಿದೀಯಾ. ಈಗ ಒಬ್ಬ ತಜ್ಞ ಅಂದ್ರೆ ಚೆನ್ನಾಗಿ ತಿಳ್ಕೊಂಡಿರುವಂತಹ ಒಬ್ಬ ಯಾಜ್ಞಿಕ ಅರಣಿಯಲ್ಲಿ ಹೇಗೆ ಅಗ್ನಿಯನ್ನ ಇರಿಸ್ತಾನೋ ಅದೇ ರೀತಿ ನೀನು ನಿನ್ನ ಸತ್ವವನ್ನ, ಒಂದು ಶಕ್ತಿಯನ್ನ ಈ ಪೃಥ್ವಿಯಲ್ಲಿ ಇಟ್ಟಿದೀಯಾ. ನಿನಗೆ ಈ ಪೃಥ್ವಿಯ ಜೊತೆಗೆ ನಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೀವಿ ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಗ್ರಹಗಳನ್ನ ಧಾರಣ ಮಾಡುವ ಯಾವ ಶಕ್ತಿಯನ್ನು ಗುರುತ್ವಾಕರ್ಷಣ ಶಕ್ತಿ ಎಂದು ಕರೆಯುತ್ತೇವೆಯೋ ಅದನ್ನು ಇಲ್ಲಿ ಭಗವಂತನ ಶಕ್ತಿ ಎಂದು ವರ್ಣಿಸಲಾಗಿದೆ. ನೋಡಿ, ಗ್ರಹಗಳನ್ನ ಧರಿಸಿಕೊಳ್ಳುವಂತಹ ಯಾವ ಶಕ್ತಿಯನ್ನ ಗುರುತ್ವಾಕರ್ಷಣ ಶಕ್ತಿ ಅಂತ ಹೇಳಿದೀವೋ, ಈಗ ಗ್ರಹಗಳು ತಮ್ಮ ಪಥದಲ್ಲೇ ಚಲಿಸ್ತಾ ಇರ್ತವೆ. ಅದು ಒಂದೇ ಕಡೆ ಹೇಗೆ ನಿಂತಿದೆ, ತಮ್ಮ ಪಥದಲ್ಲೇ ತಿರುಗ್ತಾ ಇದ್ದಾವೆ. ಇದೆಲ್ಲ ಗುರುತ್ವಾಕರ್ಷಣ ಶಕ್ತಿ ಇರುವ ಕಾರಣದಿಂದ ಅಲ್ವಾ. ಆ ಗುರುತ್ವಾಕರ್ಷಣ ಶಕ್ತಿಯನ್ನ ಇಲ್ಲಿ ಭಗವಂತನ ಶಕ್ತಿ ಅಂತ ಹೇಳಿದ್ದಾರೆ. ತಜ್ಞ ಯಾಜ್ಞಿಕ ಬ್ರಾಹ್ಮಣನು ಅರಣಿಯಲ್ಲಿ ವೇದ ಮಂತ್ರಗಳ ಶಕ್ತಿಯಿಂದ ಅಗ್ನಿಯನ್ನು ಇರಿಸುವಂತೆ ಭಗವಂತನು ಇಲ್ಲಿ ಈ ಶಕ್ತಿಯನ್ನು ಹೂಡಿದ್ದಾನೆ. ಈ ವ್ಯವಸ್ಥೆಯಿಂದಾಗಿ ಭೂಮಿಯು ಚರಾಚರ ಪ್ರಾಣಿಗಳ ಚಾಲನೆಗೆ ಆವಾಸ ಸ್ಥಾನವಾಗುತ್ತದೆ. ನೋಡಿ, ಇಲ್ಲಿ ಒಬ್ಬ ತಜ್ಞ ಯಾಜ್ಞಿಕ ಇರ್ತಾನಲ್ಲ, ಅವನು ಬೆಂಕಿಯನ್ನ ಅರಣಿಯಲ್ಲಿ ಇಡಬೇಕು ಅಂತಂದ್ರೆ ಅವನು ಹೊತ್ಸೋದಿಲ್ಲ. ಬೆಂಕಿ ಪಟ್ನ ತಗೊಂಡು ವೇದ ಮಂತ್ರಗಳಿರುತ್ತಲ್ಲ, ಆ ಮಂತ್ರಗಳ ಶಕ್ತಿಯಿಂದಾನೇ ಅಗ್ನಿಯನ್ನ ಹೊತ್ತಿಸ್ತಾನವನು. ಆ ಅಗ್ನಿಯನ್ನ ಇರಿಸ್ತಾನೆ ಅಂತ ಹೇಳಿದ್ದಾರೆ. ಹೊತ್ಸೋದು ಅಂತಾನೂ ಕೂಡ ಹೇಳೋದಿಲ್ಲ. ಸೊ ಆ ರೀತಿನೇ ಪೃಥ್ವಿಯಲ್ಲಿ ಈ ಒಂದು ಗುರುತ್ವಾಕರ್ಷಣ ಶಕ್ತಿಯನ್ನ ಕೂಡ ಭಗವಂತ ಹೂಡಿದ್ದಾನೆ. ಈ ವ್ಯವಸ್ಥೆಯಿಂದಾನೇ ಭೂಮಿಯಲ್ಲಿ ಎಲ್ಲಾ ಚರಾಚರ ಪ್ರಾಣಿಗಳ ಚಾಲನೆಗೆ ಇದು ಆವಾಸ ಸ್ಥಾನ. ಅಂದ್ರೆ ಈಗ ನಾವು ನಡೀತೀವಿ, ನಾವಿಲ್ಲಿ ಉಸಿರಾಡ್ತಾ ಇದ್ದೀವಿ ಅಥವಾ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಭಗವಂತನ ಶಕ್ತಿನೇ ಕಾರಣ. ಇಲ್ಲ ಅಂತಂದ್ರೆ ನಾವು ತೇಲಾಡ್ತಿದ್ವಿ, ನಾವು ಬದುಕೋದಕ್ಕಾಗ್ತಿತ್ತಾ, ಇಲ್ಲಿ ಓಡಾಡೋದಕ್ಕಾಗ್ತಿತ್ತಾ? ಇಲ್ಲ. ಸೊ ಅದಕ್ಕೆ ಭಗವಂತನ ಶಕ್ತಿಯ ಕಾರಣದಿಂದ ನಾವಿಲ್ಲಿರುವಂಥದ್ದು. ತಂದೆಯು ತಾಯಿಯ ಗರ್ಭದಲ್ಲಿ ಮಗುವಿನ ಬೀಜಾಂಕುರ ಮಾಡುವ ರೀತಿಯಲ್ಲಿ ಐಹಿಕ ಪ್ರಪಂಚದ ನಿವಾಸಿಗಳಾದ ಬದ್ಧಾತ್ಮರನ್ನು ಪೃಥ್ವಿಯ ಗರ್ಭದಲ್ಲಿ ಇರಿಸಲಾಗುವುದು. ಭಗವಂತ ಮತ್ತು ಪೃಥ್ವಿಯನ್ನು ತಂದೆ ತಾಯಿಯಂತೆ ಕಾಣುವ ಈ ಕಲ್ಪನೆಯನ್ನು ಭಗವದ್ಗೀತೆಯಲ್ಲಿ ವರ್ಣಿಸಲಾಗಿದೆ. ನೋಡಿ,
ಈಗ ತಂದೆ ಏನು ಮಾಡ್ತಾನೆ, ತಾಯಿಯ ಗರ್ಭದಲ್ಲಿ ಒಂದು ಮಗುವಿನ ಬೀಜಾಂಕುರವನ್ನು ಮಾಡ್ತಾನೆ. ಆ ಬೀಜ ತಾಯಿಯ ಗರ್ಭದಲ್ಲಿ ಬಿದ್ದಾಗ ಅಲ್ಲಿಂದ ಮಗು ಬೆಳೆಯೋದಕ್ಕೆ ಶುರುವಾಗುತ್ತೆ. ಅದೇ ರೀತಿ ಐಹಿಕ ಪ್ರಪಂಚದ ನಿವಾಸಿಗಳಾಗಿರುವಂಥ ನಮ್ಮಂಥ ಬದ್ಧಾತ್ಮರನ್ನ ಈ ಪೃಥ್ವಿಯ ಗರ್ಭದಲ್ಲಿ ಇಟ್ಟಿದ್ದಾನೆ ಭಗವಂತ. ಅದಕ್ಕೋಸ್ಕರನೇ ಭಗವಂತ ಮತ್ತು ಪೃಥ್ವಿಯನ್ನು ತಂದೆ ತಾಯಿ ಅಂತಲೇ ಕರೀತಾರೆ. ಆ ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. 14ನೇ ಅಧ್ಯಾಯದಲ್ಲಿ 4ನೇ ಶ್ಲೋಕ ಏನು ಹೇಳಿದಾನಲ್ಲಿ, ಸರ್ವ ಯೋನೀಶು ಕೌಂತೆಯ ಅಂತ ಬರುತ್ತಲ್ಲ ಆ ಶ್ಲೋಕ, ಅದರಲ್ಲಿ ಹೇಳ್ತಾನೆ, ಜೀವಂತ ಪ್ರಾಣಿಗಳ ಎಲ್ಲ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟೋದ್ರಿಂದ. ನಾನೇ ಬೀಜವನ್ನು ನೀಡುವ ತಂದೆ ಅಂತ ನೀನು ಇದನ್ನು ತಿಳ್ಕೋಬೇಕು ಅಂತ ಅಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಅವನೇ ಬೀಜವನ್ನು ಕೊಡುವಂಥವನು. ಇಲ್ಲಿ ಈ ಪೃಥ್ವಿಯ ಮೇಲೆ ನಾವೆಲ್ಲ ಜೀವಿಸ್ತೀವಿ, ಅದಕ್ಕೆ ಆ ಪೃಥ್ವಿ ತಾಯಿ ಅಂತ ಅರ್ಥ ಮಾಡ್ಕೋಬೇಕು. ಬದ್ಧಾತ್ಮರು ತಾವು ಜನ್ಮವೆತ್ತುವ ಜನ್ಮಭೂಮಿಗೆ ಸಮರ್ಪಿತರು, ಆದರೆ ಅವರಿಗೆ ತಮ್ಮ ತಂದೆ ಯಾರೆಂದು ತಿಳಿಯದು. ಮಕ್ಕಳನ್ನು ಹಡೆಯುವ ವಿಷಯದಲ್ಲಿ ತಾಯಿಯು ಸ್ವತಂತ್ರಳಲ್ಲ. ಅಂತೆಯೇ ಐಹಿಕ ಪ್ರಕೃತಿಯು ದೇವೋತ್ತಮ ಪರಮಪುರುಷನಾದ ಪರಮಪಿತೃವಿನ ಸಂಪರ್ಕವಿಲ್ಲದೆ ಜೀವಿಗಳನ್ನು ಸೃಷ್ಟಿಸಲಾರಳು. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ, ಈಗ ನಮ್ಮಂಥ ಬದ್ಧಾತ್ಮರು ನಾವೆಲ್ಲ ಈ ಜನ್ಮವನ್ನು ತಗೊಂಡಿರುವಂಥ ಈ ಜನ್ಮಭೂಮಿಗೆ ಸಮರ್ಪಿತರಾಗಿದ್ದೀವಿ. ಆದರೆ ನಮಗೆ ತಾಯಿ ಯಾರು ಅಂತ ಗೊತ್ತು, ಆದರೆ ತಂದೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಮಕ್ಕಳನ್ನು ಪಡಿಬೇಕು ಅಂತಂದರೆ ತಾಯಿ ಸ್ವತಂತ್ರಳಾಗಿ ಏನು ಮಾಡೋದಕ್ಕಾಗೋದಿಲ್ಲ. ತಂದೆಯ ಸಂಪರ್ಕವನ್ನು ಪಡೆದಾಗ ಮಾತ್ರನೇ ತಾಯಿ ಒಂದು ಮಗುವನ್ನು ಹಡೆಯೋದಕ್ಕೆ ಸಾಧ್ಯ ಆಗುತ್ತಲ್ವ. ಅದೇ ರೀತಿ ಐಹಿಕ ಪ್ರಕೃತಿಯಲ್ಲೂ ಕೂಡ ಆ ಭಗವಂತನಾದ ಪರಮ ಪಿತೃವಿನ ಸಂಪರ್ಕ ಇಲ್ಲದೆ ಈ ಐಹಿಕ ಪ್ರಕೃತಿ ಕೂಡ ಜೀವಿಗಳನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ತಂದೆಯ ಸಂಪರ್ಕ ಬೇಕೇ ಬೇಕಾಗುತ್ತೆ. ಇಲ್ಲಿ ಭಗವಂತನ ಸಂಪರ್ಕ ಇಲ್ಲದೆ ಐಹಿಕ ಪ್ರಕೃತಿ ಕೂಡ ಏನನ್ನೂ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ತಂದೆಯ ಜೊತೆಗೆ ತಾಯಿಗೂ ನಮಸ್ಕರಿಸುವಂತೆ ಶ್ರೀಮದ್ ಭಾಗವತವು ಬೋಧಿಸುತ್ತದೆ. ಏಕೆಂದರೆ ತಂದೆಯು ತಾಯಿಯ ಗರ್ಭದಲ್ಲಿ ಸಕಲ ಚರಾಚರ ಜೀವಿಗಳ ಧಾರಣೆ, ಪಾಲನೆ, ಪೋಷಣೆಗಳ ಶಕ್ತಿಯ ಬೀಜಾಂಕುರ ಮಾಡುತ್ತಾನೆ. ನೋಡಿ, ಇಲ್ಲಿ ನಮಗೆ ಭಾಗವತ ಏನನ್ನು ಹೇಳ್ಕೊಡುತ್ತೆ ಅಂತ ಹೇಳ್ತಾರೆ. ತಂದೆ ಜೊತೆ ತಾಯಿಗೂ ಕೂಡ ನಮಸ್ಕಾರ ಮಾಡಬೇಕು. ಈಗ ತಂದೆನೇ ಬೀಜವನ್ನು ಪ್ರದಾನ ಮಾಡುವಂಥವನು. ಸೊ ಅವನ ಸಂಪರ್ಕ ಇಲ್ಲದೆ ತಾಯಿ ಕೂಡ ಏನು ಸೃಷ್ಟಿ ಮಾಡೋದಕ್ಕಾಗೋದಿಲ್ಲ ಅಂದಿದ ತಕ್ಷಣ ತಂದೆಗೆ ಮಾತ್ರ ನಮಸ್ಕಾರ ಮಾಡಬೇಕಲ್ಲ, ತಾಯಿಗೂ ಕೂಡ ನಮಸ್ಕಾರ ಮಾಡಬೇಕು. ಯಾಕೆ ಅಂತಂದರೆ ತಂದೆ ಏನು ಮಾಡ್ತಾನೆ, ತಾಯಿಯ ಗರ್ಭದಲ್ಲಿ ಎಲ್ಲ ಚರಾಚರ ಜೀವಿಗಳ ಧಾರಣೆ, ಪಾಲನೆ, ಪೋಷಣೆ ಮಾಡುವಂಥ ಶಕ್ತಿ ಆ ಗರ್ಭಕ್ಕೆ ಕೊಟ್ಟಿರ್ತಾನೆ, ತಾಯಿಯ ಗರ್ಭಕ್ಕೆ. ಸೊ ಅದಕ್ಕೋಸ್ಕರನೇ ಆಕೆಗೂ ನಾವು ನಮಸ್ಕರಿಸಬೇಕು. ಯಾಕೆ ಅಂತಂದರೆ ಆ ಜೀವಿಗಳನ್ನು ಧಾರಣೆ ಮಾಡೋದು, ಪಾಲನೆ ಮಾಡೋದು, ಪೋಷಣೆ ಮಾಡುವಂಥ ಶಕ್ತಿಯ ಬೀಜಾಂಕುರವನ್ನು ಅವನು ಮಾಡ್ತಾನೆ. ಅದಕ್ಕೋಸ್ಕರ ತಂದೆ ಎಷ್ಟು ಇಂಪಾರ್ಟೆಂಟು, ತಾಯಿ ಅಷ್ಟೇ ಇಂಪಾರ್ಟೆಂಟು, ತಾಯಿ ಎಷ್ಟು ಇಂಪಾರ್ಟೆಂಟು, ತಂದೆ ಕೂಡ ಅಷ್ಟೇ ಇಂಪಾರ್ಟೆಂಟು. ಅದಕ್ಕೆ ಇಬ್ಬರನ್ನು ಸೇರಿಸಿ ನಾವು ನಮಸ್ಕಾರ ಮಾಡಬೇಕು ಅನ್ನೋದನ್ನು ಶ್ರೀಮದ್ ಭಾಗವತ ನಮಗೆ ಬೋಧನೆ ಮಾಡುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.